ಚಿಕ್ಕಬಳ್ಳಾಪುರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ. ಜೋರಾಗಿ ಬೈಕ್ ಸೌಂಡ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆಯನ್ನ ನಡೆಸಲಾಗಿದೆ. ಅಜ್ಜಿ, ಮೊಮ್ಮಗ ಹಾಗೂ ಬಾಣಂತಿ ಮೊಮ್ಮಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಕಂದವಾರ ನಿರಾಶ್ರಿತರ ಬಡಾವಣೆಯಲ್ಲಿ ಈ ಘಟನೆ ನಡೆದಿರೋದು. ಅಜ್ಜಿ ಯರ್ರಮ್ಮ, ಮೊಮ್ಮಗ ಮದನ್, ಬಾಣಂತಿ ಸರಸ್ವತಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಪುಂಡರು. ಜನ ಜಮಾಯಿಸುತ್ತಿದ್ದಂತೆ ಬೈಕ್ಗಳನ್ನ ಅಲ್ಲೇ ಬಿಟ್ಟು ಪುಡಿ ರೌಡಿಗಳು ಪರಾರಿಯಾಗಿದ್ದಾರೆ. ಬೈಕ್ಗಳನ್ನ ವಶಕ್ಕೆ ಪಡೆದಂತಹ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಸದ್ಯ ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಇದು. ಜೋರಾಗಿ ಬೈಕ್ ಸೌಂಡ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೇನೆ ಹಲ್ಲೆಯನ್ನ ನಡೆಸಿದ್ದಾರೆ. ಅಜ್ಜಿ, ಮೊಮ್ಮಗ ಹಾಗೂ ಬಾಣಂತಿ ಮೊಮ್ಮಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಕಂದವಾರ ನಿರಾಶ್ರಿತರ ಬಡಾವಣೆಯಲ್ಲಿ ಈ ಘಟನೆ ಆಗಿದೆ. ಹುಡುಗರು ಸ್ವಲ್ಪ ರೈಸಿಂಗ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದ್ರು. ಬಟ್ ಅವ್ರ ಮನೆಯಲ್ಲಿ ಬಾಲ್ಯಂತೆ ಐತೆ. ಅವ್ರು ಇದ್ಕೊಂಡು ಮಗು ಅಳಿತಾ ಇದೆ, ಸ್ವಲ್ಪ ಮುಂದಕ್ಕೆ ಹೋಗಿರಂದ್ರು. ಹೇಳಿದ್ರು ಸರ್, ವಾರ್ ಮಾಡಿದ್ರು. ಬಟ್ ಅವ್ರು ಹೋಗಿಲ್ಲ. ಅವನೇನು ಮಾಡಿದ್ನು, ಆತನ ಕೆಲಸದಿಂದ ಬಂದಿದ್ನೋ, ನಾನು ಹತ್ತು ಕಡೆಯಿಂದ ಬರ್ತಾ ಇದ್ನೋ. ಎಷ್ಟೈತೆ ಹೇಳೋದು ನಿಮ್ಗೆ ಅಂತ ಹೋಗಿದ್ದೆ ಅಷ್ಟೇ ಸರ್. ಅವ್ರು ಹಿಡ್ಕೊಂಡು ಪಾಪ ಅವನ್ನ ಕೂದಲು ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ರು. ಮತ್ತೆ ಇನ್ನೂ ಯಾರೋ ಇಬ್ಬರು ಬಂದು ಸರ್, ಮೂವರು ಅವರು. ನಾನು ಹೋಗಿದ್ದೀನಿ ಸರ್ ಬಿಡ್ಸಕ್ಕೆ, ನನಗೂ ಹೊಡೆದ್ರು. ನಾವು ಹೋದ್ವಿ. ಈ ಪಾಪ ಈ ಅಜ್ಜಿ ಬಂದವಳೆ, ಈ ಅಜ್ಜಿನ ನಾನು ಹೊಡೆದಿದ್ದೆ ಸರ್. ಅವರು ಏನಂದರೆ, ಇದು ಗಾಂಜಾ ಹೊಡ್ಕೊಂಡು ಅವನೇನು ಹೊಡೆಯುವಾಗ ಏನಂತ. ಇವತ್ತೇನಾಗಿದೆ ಅಂದರೆ, ಆ ಸೈಲಿಂಜರು ನಾವು ಯಾರೋ ಹೊಗೆ ಬಿಟ್ಕೊಂಡು ಬರ್ತಾ ಇದ್ದಾರೆ, ನಗರಸಭೆಯವರು ಅಂದ್ಕೊಂಡಿದ್ವಿ. ನಗರಸಭೆಯವರು ಹೊಗೆ ಬಿಟ್ಕೊಂಡು ಬರ್ತಾ ಇದ್ದಾರೆ ಅಂದ್ಕೊಂಡಿದ್ರೆ, ಫುಲ್ಲು ಸೈಲಿಂಜರು ಹಾಕ್ಕೊಂಡು ಬರೋವನ್ ಬರ್ತಾ ಇತ್ತು ಗಾಡಿ. ಆಮೇಲೆ ಹುಡುಗ ಬಂದ, ಚಿಕ್ಕ ಚಿಕ್ಕ ಮಕ್ಕಳಿದೆ, ಏನರ ಅಂತ ನಮ್ಮ ಹುಡುಗ ಬಂದು, ಏನರ ಇದು ಹೊಗೆ ಇಲ್ಲ, ಏನಿದು ಸೈಲಿಂಜರ್ ಇಷ್ಟು ಸೌಂಡ್ ಅಂತ. ಆಮೇಲೆ ಎರಡನೇ ಗಾಡಿ ಬಂತು ಇಲ್ಲಿ.